ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ಡೈಲಿ ರೊಟೀನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಇವಾಗ 37th ವೀಕ್ದು ವ್ಲಾಗ್ ಇದು. ನಿಜವಾಗ್ಲೂ ಹೇಳಬೇಕಂದ್ರೆ ನಿಜ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀನಿ. ಯಾವುದಕ್ಕೂ ಎನರ್ಜಿ ಇಲ್ಲ, ಏನು ಮಾಡೋಕ್ಕೂ ಮೋಟಿವೇಶನ್ ಆಗಲಿ ಎನರ್ಜಿ ಆಗಲಿ ಯಾವುದು ಬರ್ತಾಯಿಲ್ಲ. ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದಲ್ವ, ಹಾಗಾಗಿ ಮೋಸ್ಟ್ಲಿ ಅದು ಬಾಡಿ ಸಪೋರ್ಟ್ ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ಏನಂತ ಹೇಳಿದ್ರೆ ಫೋಟೋಶೂಟೆಲ್ಲ ಮಾಡಿಸಿದ್ದೀನಿ, ಅಂದರೆ ನಾನೇ ಮಾಡ್ಕೊಂಡಿದ್ದೀನಿ. ನಾನು ಮುಂಚೆನೂ ನಿಮಗೆ ಹೇಳಿದ್ದೆ, ನಾನು ಯಾವುದು ಪ್ರೊಫೆಷ್ನಲ್ ಫೋಟೋಗ್ರಾಫರಿಂದ ನಾನು ಯಾವುದು ಮಾಡಿಸಲ್ಲ. ನನಗೆ ಅಷ್ಟೊಂದು ಈ ಸರಿ ಇಂಟ್ರೆಸ್ಟು ಇಲ್ಲ ಮತ್ತು ಆ ಎನರ್ಜಿನೂ ನನಗೆ ಇರಲಿಲ್ಲ. ಫಸ್ಟು ಫ್ಯೂ ಮಂತ್ಸಿಂದನೂ ಕೂಡ ನನಗೆ ಆ ಎನರ್ಜಿ ಡೆಫಿನೆಟ್ಲಿ ಇಲ್ಲ. ಮತ್ತೇನಂದರೆ ನನಗೆ ಹೆಂಗೆ ಐಡಿಯಾ ಬರುತ್ತೋ, ನಮ್ಮ ಮನೆಯಲ್ಲೇ ನನಗೆ ಸ್ಟುಡಿಯೋ ಇರೋದ್ರಿಂದ ನನಗೆ ಹೆಂಗೆ ಬರುತ್ತೋ ಆ್ಯಂಡ್ ನನ್ನ ಫೋನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸೆಲ್ಲ. ಐಡಿಯಾ ನನ್ನದೇ ಇರೋದ್ರಿಂದ ನನ್ನ ಮನೇಲಿ ಯಾವಾಗ ಬೇಕಾದ್ರೂ ಶೂಟ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಆ ಥರ ಪ್ಲ್ಯಾನ್ ಮಾಡಿ ಸುಮಾರಷ್ಟು ಫೋಟೋಸ್ನ ತೆಗ್ದಿದ್ದೀನಿ. ಮತ್ತು ಎಡಿಟಿಂಗಲ್ಲೆಲ್ಲ ನಾನು ನನಗೆ ಬರುತ್ತೆ. ಎಡಿಟಿಂಗೆಲ್ಲ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಹಾಗಾಗಿ ನಾನೇ ಎಡಿಟ್ ಮಾಡ್ಕೊಳ್ತೀನಿ ನನ್ನ ಫೋಟೋಸೆಲ್ಲ. ಇವಾಗ ಯುಗಾದಿ ಹಬ್ಬದ ವ್ಲಾಗ್ ಒಂದು ಮಿಸ್ ಆಗಿತ್ತು, ನಾನು ಆ ಕ್ಲಿಪ್ಪಿಂಗ್ನ ಹಾಕೋದು. ಅದ್ರದ್ದು ಪ್ರಿಪ್ರೇಷನ್ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ ಮನೇಲಿ ಮಾಮೂಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅನ್ನೋ ಥರ ಏನಿಲ್ಲ. ಮಾಮೂಲಿ ಹಬ್ಬ, ಎಣ್ಣೆ ಸ್ನಾನ ಮತ್ತು ಅಡಿಗೆಗಳು ಅಷ್ಟೇ. ಫಸ್ಟ್ ಎಲ್ಲ ಏನೇನು ಬೇಕೋ ತರಕಾರಿ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊತಾ ಇದ್ದೀವಿ. ಮತ್ತು ನಾವು ಯುಗಾದಿ ಹಬ್ಬದ ನೆಕ್ಸ್ಟ್ ದಿನ ಹೊಸತಡ್ಕ ಬರುತ್ತಲ್ಲ, ಅದನ್ನು ಯಾವಾಗಲೂ ಮಾಡಿಲ್ಲ. ಅಂದರೆ ಊರಲ್ಲಿದ್ದಾಗೆಲ್ಲ ಗುಡ್ಡೆ ಮಾಂಸ ಅಂತ ಬರುತ್ತಲ್ಲ, ಆ ಥರ ತೊಗೊತಾ ಇದ್ವಿ. ಅದು ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಇಲ್ಲಿ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ. ಹೊಸತಡ್ಕ ದಿನ ಅಡುಗೆ ತುಂಬ ಚೆನ್ನಾಗಿ ಆಗೋಲ್ಲ. ಒಂಥರ ಏನೋ ಒಂಥರ ದೃಷ್ಟಿ ಆದಂಗೆ ಅಥವಾ ಒಂಥರ ನಮಗೆ ಮದ ಬಂದಂಗೆ ಆಗ್ಬಿಟ್ಟಿರುತ್ತೆ. ನಮ್ಮ ಮನೇಲಿ ಬೇಸಿಕ್ಲಿ ಒಂದು 4 ದಿನ ಅಂತೂ ನಾನ್ ವೆಜ್ ಇದ್ದೇ ಇರುತ್ತೆ ವೀಕಲ್ಲಿ. ಹಾಗಾಗಿ ನಾವು ಹೊಸತಡ್ಕು ಮಾಡಲೇಬೇಕು ಸ್ಪೆಷಲಾಗಿ ಅನ್ನೋ ಥರ ಏನಿಲ್ಲ. ಶಾಸ್ತ್ರಕ್ಕೆ ಅಂತ ಏನಾದರೂ ಮಾಡೋದಾದ್ರೆ ಸಮ್ಟೈಮ್ಸ್ ಅಷ್ಟೇ. ಅದು ಬಿಟ್ಟರೆ ಹೊಸತಡ್ಕು ಮಾಡಲೇಬೇಕಂತ ಅವತ್ತೇನು ಮಾಡೋಕ್ಕೆ ಹೋಗಲ್ಲ. ಹಬ್ಬ ಮಾತ್ರ ಹಿಂದಿನ ದಿವಸ ಮಾಡ್ತೀವಿ ಚೆನ್ನಾಗೆ. ಮತ್ತು ನಮ್ಮ ಏರಿಯಾದಲ್ಲಿ ಏನಂದರೆ ಅವತ್ತು ಹೊಸತಡ್ಕಿನ ದಿನ ಕ್ಯೂ ನಿಂತ್ಕೋಬೇಕಾಗತ್ತೆ. ತುಂಬ ಮಟನ್ನು ಚಿಕನ್ ಅದೆಲ್ಲ ಏನೇನೋ ಎಲ್ಲೆಲ್ಲೋ ಕಡಿದಿರ್ತಾರೆ, ಒಂಥರ ಕಾಲು ಧೂಳಾದಂಗೆ ಆಗಿರುತ್ತೆ, ಒಂಥರ ಆಗಿಬಿಡತ್ತೆ. ಹಾಗಾಗಿ ಅವತ್ತು ನಾವು ತರಲ್ಲ ಜಾಸ್ತಿ. ಇವಾಗ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟರಲ್ಲಿ ನಾನು ಏನೇನು ಬೇಕೆಲ್ಲ ಅಮ್ಮಂಗೆ ಹೆಲ್ಪ್ ಮಾಡಿಬಿಟ್ಟು ಕೊಟ್ಟು ಸ್ನಾನಕ್ಕೆ ಹೋಗಿದ್ದೆ. ವಡೆ ಒಂದು ಬೇಯಿಸೋಕ್ಕಿತ್ತು ಅಷ್ಟೇ. ವಡೆ ಒಂದು ಬೇಯಿಸ್ಕೊಂಡ್ರೆ ಮುಗೀತು. ಮಧ್ಯಾಹ್ನ ಎಲ್ಲ ಕೂತ್ಕೊಂಡು ಊಟ ಮಾಡೋದು. ಈಗ ಬೇವು ಬೆಲ್ಲ ಆಮೇಲೆ ಎಲ್ಲ ಪ್ರತಿಯೊಂದು ಹಣ್ಣುಗಳು ಮತ್ತು ನೈವೇದ್ಯ ಎಲ್ಲ ಇಟ್ಟು ಹೋಳಿಗೆ ಏನು ಮಾಡೋಕ್ಕೆ ಹೋಗಿಲ್ಲ. ಹೋಳಿಗೆ ನಾವು ನಂದು ಸೀಮಂತದಲ್ಲಿ ತುಂಬ ಹೋಳಿಗೆ ಉಳಿದಿತ್ತು, ಕಾಯಿ ಹೋಳಿಗೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಸ್ವಲ್ಪ, ಅದನ್ನೇ ಬಿಸಿ ಮಾಡಿಕೊಂಡು ತಿಂದ್ವಿ ಅಷ್ಟೇ. ನೋಡಿ ನನ್ನ ಹೇರ್ ಆಲ್ರೆಡಿ ಎಷ್ಟು ಉದ್ದ ಬಂದುಬಿಟ್ಟಿದೆ ಅಂತ. ಎಷ್ಟು ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೆ. ನನಗೆ ಹಾಗೆ ಹೇರ್ ಗ್ರೋತ್ ತುಂಬ ಜಾಸ್ತಿ. ಆದರೆ ನನಗೆ ಈಗಿಂದನೇ ಫಿಯರು, ನನ್ನ ಪೋಸ್ಟ್ಪಾರ್ಟಮಲ್ಲಿ ಏನಾಗುತ್ತಪ್ಪ ನನ್ನ ಕೂದಲು ಕತೆ ಅಂತ. ಯಾಕೆಂದರೆ ನಮ್ಮ ತಕ್ಷವಿ ಹುಟ್ಟಿದಾಗ ತುಂಬ ಹೇರ್ ಲಾಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ, ಅದೇನು ಅಂತ ಗೊತ್ತಿಲ್ಲ. ಬಟ್ ಸಿಕ್ಕಾಬಟ್ಟೆ 4 ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆಂಟ್ ಇದ್ದಾಗ ತುಂಬ ಚೆನ್ನಾಗಾಗುತ್ತೆ ಹೇರ್, ಆಯಿತಾ. ಒಳ್ಳೊಳ್ಳೆ ಫುಡ್ಡೆಲ್ಲ ತಿಂತಾ ಇರ್ತೀವಲ್ವ, ಪ್ರೋಟೀನು, ಡ್ರೈ ಫ್ರೂಟ್ಸ್ ಅದೆಲ್ಲ ತಿಂತಾ ಇರ್ತೀವಿ, ಚೆನ್ನಾಗಾಗುತ್ತೆ ಕೂದಲು. ಹಂಗೆ ಪೋಸ್ಟ್ಪಾರ್ಟಮಲ್ಲಿ ಅದು ಎಷ್ಟು ಚೆನ್ನಾಗಾಗಿರುತ್ತೋ ಅಷ್ಟೇ ಕೂದಲು ಉದುರೋಗ್ಬಿಡುತ್ತೆ. ಮಕ್ಕಳು ನಗಾಡ್ದಂಗೆ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ಅದೇನೋ ನನಗೆ ಗೊತ್ತಿಲ್ಲ. ಬಟ್ ನನ್ನಂತೂ ಸಿಕ್ಕಾಬಟ್ಟೆ ಹೇರ್ ಲಾಸ್ ಆಗಿತ್ತು. ಬುರುಡೆನೇ ಕಾಣ್ತಾಯಿತ್ತು. ಆಮೇಲೆ ನಂಗೆ ಅದು ರಿಕವರ್ ಮಾಡೋ ಅಷ್ಟರಲ್ಲಿ 1 ವರ್ಷ ಬೇಕಾಯಿತು. ಅದು ಇದು ಆಯಿಲು, ಹೋಮ್ ಮೇಡ್ ಆಯಿಲ್, ಅದು ಇದು ಏನೇನೇನೋ ಟ್ರೈ ಮಾಡಿ ನಾನು ಮತ್ತೆ ನಂದು ಬ್ಯಾಕ್ ಟು ನಾರ್ಮಲ್ ಹೇರ್. ಅಂದ್ರೂ ಅಷ್ಟು ಥಿಕ್ನೆಸ್ ಇಲ್ಲ, ಬಟ್ ಓಕೆ ಫೈನ್ ಅನ್ನೋ ಥರ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ ಎಲ್ಲ ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ, ಅನ್ನ ಸಾರು ಅಷ್ಟೇ. ಅನ್ನ ಸಾರು, ಅನ್ನ ಬೇಳೆ ಸಾರು, ಕೋಸಂಬರಿ ಪಲ್ಯ, ಮತ್ತು ಅದೇ ಹೋಳಿಗೆ ನಾ ಹೇಳಿದ್ನಲ್ಲ, ಅದು ಫಂಕ್ಷನಿಂದ ಹೋಳಿಗೆ, ಅದನ್ನೇ ಬಿಸಿ ಮಾಡ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಹಪ್ಪಳ ಹುರ್ಕೊತಾ ಇದ್ದೀವಿ ಇವಾಗ.
ಪಾರ್ಸಲ್ ಬಂದಿದೆ. ಇವರು ಕಳಿಸಿರೋದು, ಇದು ಅಶ್ವಿನಿ. ಸೊ ಚೆನ್ನೈಯಿಂದ ಬಂದಿರೋದು. ನೋಡಿ, ಚೆನ್ನೈಯಿಂದ ಬಂದಿದೆ. ಏನು ಕಳಿಸ್ಯಾಳೆ ನೋಡೋಣ. ನನಗೂ ಗೊತ್ತಿಲ್ಲ. ನಂದೊಂದು ಬ್ಲೌಸ್ ಮಾತ್ರ ಇತ್ತು, ಸೀಮಂತದ ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಇತ್ತು. ಅದು ಬಿಟ್ಟರೆ ಇನ್ನೇನು ಕಳಿಸೋಳು ನನಗೂ ಐಡಿಯಾ ಇಲ್ಲ. ಏನೋ ಗಿಫ್ಟು ಅಂತ ಹೇಳ್ತಾ ಇದ್ಲು, ನಿಂಗೆ ಇಷ್ಟ ಆಗುತ್ತೆ ಅಂತ. ಏನೋ ಕಳಿಸ್ಬಿಟ್ಟಾಳೆ ಜೋರಾಗೆ. ದಿಸ್ ಈಸ್ ಫಾರ್ ಪಾಪು ಅಂತ ಕಳಿಸಿದಾಳೆ. ಐ ಡೋಂಟ್ ನೋ ಏನು ಅಂತ. ದಿಸ್ ಈಸ್ ಫಾರ್ ಅಣ್ಣ. ಇದು ಸೋಮಗೋಸ್ಕರ. ಏನಪ್ಪ ಇದು, ಏನು ಕಳಿಸಿದ್ಯಾ ಮರೈತಿ? ಓ, ಸೋಮಗೆ ಸಿಕ್ಕಾಬಿಟ್ಟೆ ಇಷ್ಟ ಆಂಜನೇಯ ಸ್ವಾಮಿ ಅಂತ. ಆಂಜನೇಯ ಸ್ವಾಮಿದೇನ ಕಳಿಸಿದಾಳೆ, ಸಿಲ್ವರ್ದು. ಆಮೇಲೆ ಇದರಲ್ಲಿ ಇದು ಸುಮಾರು ಇದು ಇನ್ನೇನೋ ಕಳಿಸ್ಯಾಳೆ ಲೆಟರು. ಇದು ನಾನು ಆಮೇಲೆ ಓದ್ಕೋತೀನಿ. ದಿಸ್ ಇಸ್ ಫಾರ್ ದೀಪು ಆ್ಯಂಡ್ ಅಣ್ಣ. ಹಾಯ್, ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್ ಫಾರ್ ಯು. ದೀಪು ಗಿಫ್ಟ್ ಓಪನ್ ಮಾಡಿ, ಅಣ್ಣ ಆ್ಯಂಡ್ ಅಮ್ಮ ನಿನಗೆ ಹಾಕೋಕ್ಕೆ. ಅವಳದು ಕನ್ನಡ ಸ್ವಲ್ಪ ಹಿಂಗೆ ಏನಕ್ಕೆ ಅಂದರೆ ಅವಳು ಹೋಗಿ ಚೆನ್ನೈಲಿ ಸೆಟ್ಲ್ ಆಗಿರೋದಲ್ವ, ಅವಳು ಒಂಚೂರು ಕನ್ನಡ ನಾನು ತುಂಬ ಹೊತ್ತು ಬೇಕು ನನಗಿದು ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾನು ಇದು ನಿಧಾನಕ್ಕೆ ಓದಬೇಕು. ಅಲ್ಲಿ ಅವಳು ಕನ್ನಡ ಮಾತಾಡಿದ್ರೆ ನಾವು ಯಾವಾಗಾರು ಹಿಂಗೆ ಫೋನ್ ಮಾಡಿದಾಗ ಮಾತಾಡ್ತಾಳಲ್ವಾ ಪಾಪ, ಹಾಗಾಗಿ ಆಯಿತು. ಸುಮಾರು 7 ವರ್ಷ ಆಗ್ತಾ ಬಂತು, ಈಗ 5-6 ವರ್ಷ 7 ವರ್ಷ ಆಗ್ತಾ ಬಂತು. ಅವಳಿಗೂ ಸ್ವಲ್ಪ ಟಚ್ಚು ಹಿಂಗಾಗಿರುತ್ತೆ. ಬಟ್ ಇಟ್ಸ್ ಓಕೆ, ನಾನು ಅರ್ಥ ಮಾಡ್ಕೋತೀನಿ. ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾರ್ಮಲಾಗೆ ಮಾತಾಡ್ತಾಳೆ, ಸಮ್ಟೈಮ್ಸ್ ಭಾರಿ ತೊದಲಿಸ್ತಾಳೆ. ಇದು ಪಾಪುಗೆ ಮಿಟ್ಟೆನ್ಸು ಮತ್ತು ಸಾಕ್ಸ್ ಎಲ್ಲ ಕಳಿಸಿದ್ದಾಳೆ. ವೆರಿ ನೈಸ್, ತುಂಬ ಕ್ಯೂಟಾಗಿದೆ. ಇವು ಒಂದು ಕ್ಯೂಟ್ ಡ್ರೆಸ್ಸು ಕಳಿಸ್ಬಿಟ್ಟಿದ್ದಾಳೆ. ಸಗದಾಗಿದೆ ಕ್ವಾಲಿಟಿ. ನೋಡಿ, ಡ್ರೆಸ್ ಕಳಿಸಿರೋದೊಂದು ಪುಟಾಣಿ. ನೀನೀಗಲ್ಲ, ಸಣ್ಣ ಪಾಪಗೆ. ಚೆನ್ನಾಗಿದೆ, ಇದು ಕ್ವಾಲಿಟಿ ಸಕ್ಕತ್ತಾಗಿದೆ. ಫಸ್ಟ್ ಟಾಯಿಂದ ಇದರಲ್ಲಿ ಏನಿದೆಯೋ ಗೊತ್ತಿಲ್ವೇ. ಇದೇನೋ ದೊಡ್ಡದೊಂದೇನೋ ಕಳಿಸ್ಯಾಳೆ ಇದರಲ್ಲಿ. ಇದೇನಿದು, ದಿಸ್ ಇಸ್ ಫಾರ್ ದೀಪು ಅಂತ ಕಳಿಸ್ಯಾಳೆ. ಇದರಲ್ಲಿ ಬಳೆ ಇದೆ. ಓ ಮೈ ಗಾಡ್, ವಾವ್, ಸಖತ್ತಾಗಿದೆ ಬಳೆಗಳು, ಚೆನ್ನಾಗಿದೆ. ಬಳೆಗಳು ಕಳಿಸಿದಾಳೆ ನೋಡಿ, ಎಷ್ಟೊಂದಿದೆ. ಓ, ಎಲ್ಲ ಕಲರ್ ಬಳೆ ಕಳಿಸಿದಾಳೆ. ಆ್ಯಕ್ಚುಲಿ ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಎಲ್ಲ ಕಲರ್ ಉಟ್ಕೋಬೇಕು ನಾನು, ಆ ಥರ ಕಳಿಸಿದಾಳೆ. ವೆರಿ ನೈಸ್. ಥ್ಯಾಂಕ್ ಯು ಅಮ್ಮಿ, ಥ್ಯಾಂಕ್ ಯು ಸೋ ಮಚ್. ಅವಳಿಗೆ ನಾವು ಪ್ರೀತಿಯಿಂದ ಹಾಗೆ ಕರೆಯೋದು, ಅಮ್ಮಿ ಅಂತ ಕರೆಯೋದು. ಇದು ಮಲ್ಟಿ ಕಲರ್ಸಲ್ಲಿದೆ, ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿದ್ದಾಳೆ. ಇಷ್ಟು ಗಿಫ್ಟ್ಸ್ನ ಕಳಿಸಿದ್ದಾಳೆ. ಐ ಲೈಕ್ ದಿಸ್ ಒನ್, ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಲೆಟರು ಓದಬೇಕು ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಫಂಕ್ಷನಿಗೆ ಬರೋಕ್ಕಾಗಿಲ್ಲ ಅವಳಿಗೆ, ಹಂಗಾಗಿ ಕಳಿಸಿದ್ದಾಳೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಕಳಿಸಿದ್ಯಾ ಇದೆಲ್ಲ ಗಿಫ್ಟ್ಗಳನ್ನ. ಏನು ಹೇಳೋದು, ತುಂಬ ಮಾಡಿದ್ಯಾ ಆ್ಯಕ್ಚುಲಿ, ತುಂಬ ಇವಾಗಿಂದ ಅಲ್ಲ, ಕಾಲೇಜ್ ಡೇಸಿಂದನೂ ಅಷ್ಟೇ. ಅವಳು ಹಾಗೇ ನನಗೇನಾದರೂ ಇಷ್ಟ ಅಂತಂದರೆ, ಅಥವಾ ಒಂದು ನಿಮಿಷ ಗ್ಯಾಸ್ ಆಫ್ ಮಾಡಿದೆ.
ಸೊ ಕಾಲೇಜ್ ಡೇಸಿಂದನೂ ಅಷ್ಟೇ ತುಂಬ ಮಾಡಿದ್ದಾಳೆ. ನನಗೆ ಅಂತಲ್ಲ, ನನ್ನ ಹೋಲ್ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅಲ್ಲ, ಅವರ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಒಂದೊಂದು ಸರಿ ಬಾಕ್ಸ್ ತೊಗೊಂಡೋಗ್ತಾಯಿದ್ವಿ, ಒಂದೊಂದು ಸರಿ ತೊಗೊಂಡೋಗ್ತಾ ಇರಲಿಲ್ಲ, ಅಥವಾ ಆಫ್ ಮಾಡಿದೆ. ಸಮ್ಟೈಮ್ಸ್ ಇವಾಗ ಮಧ್ಯಾಹ್ನ ಟೈಮೆಲ್ಲ ಹೊಟ್ಟೆ ಹಶ್ವ ಆಗ್ತಾ ಇದ್ದಾಗ, ಅಥವಾ ನಾವೇನಾದ್ರು ಬಾಕ್ಸ್ ತೊಗೊಂಡೋಗಿಲ್ಲ ಅಂತ ಹೇಳಿದಾಗ, ಅದು 1 ಅಥವಾ 2 ದಿನಕ್ಕೆ ಏನಾಗಿತ್ತು, ಅವಳ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ಲು ನಮಗೆಲ್ಲ. ನಮ್ಮ ಕಾಲೇಜ್ ಹಿಂದೆನೇ ಗರ್ಲ್ಸ್ ಹಾಸ್ಟೆಲ್ಲು ಇದ್ದಿದ್ದು. ಅಲ್ಲಿ ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ ಕಾಲೇಜು, ಅಂದರೆ ಔಟರ್ಸ್ಗೆ ಪರ್ಮಿಷನ್ ಇಲ್ಲ, ನಾವೆಲ್ಲ ಬೇರೆ ಕಡೆಯಿಂದ ಬರ್ತಾ ಇದ್ದಿದ್ದಲ್ವ. ಸೊ ಕಾಲೇಜ್ಗೆ ಹೋಗಂಗಿಲ್ಲ ಹಾಸ್ಟೆಲ್ಸ್ಗೆ. ಅಂಥ ಮೂಮೆಂಟಲ್ಲೆಲ್ಲ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾದಾಗ ಅಲ್ಲಿ ಹಾಸ್ಟೆಲ್ಗೆ ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ, ಏನು ನೀವು 1-2-3 ಜನ ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ, ಹೊಟ್ಟೆ ಏನು ಅಷ್ಟು ಪಾತ್ರೆ ತಿಂದ್ಬಿಡ್ತೀರ ನೀವೇನು, ಬನ್ನಿ ಅಂತ ಕರ್ಕೊಂಡು ಹೋಗಿದ್ದು. ಅದೇನಾಯಿತು, ಫೈನಲ್ ಸೆಮಿಸ್ಟರ್ಗೆ ಹೋಗ್ತಾ ಅದೇ ಹ್ಯಾಬಿಟ್ ಆಗೋಯಿತು ನಮಗೆ. ಮಧ್ಯಾಹ್ನದ ಊಟ ಅದೇ ಹಾಸ್ಟೆಲಲ್ಲಿ ತಟ್ಟೆ ತುಂಬ, ಅಂದರೆ ನಮ್ಮನ್ನೆಲ್ಲ ರೂಮಲ್ಲಿ ಕೂರಿಸ್ಬಿಡೋಳು ಪಾಪ. ರೂಮಲ್ಲಿ ಕೂರಿಸ್ಬಿಟ್ಟು ತಟ್ಟೆ ತುಂಬ ಅನ್ನ ಹಾಕ್ಸ್ಕೊಂಡು ಬರೋದು. ಅಂದರೆ ಅಲ್ಲಿರೋರು ಗೊತ್ತಾಗಬಾರ್ದು ವಾರ್ಡನ್ಗಳಿಗೆಲ್ಲ ಅಲ್ವಾ, ಹಂಗಾಗಿ ಐ ಥಿಂಕ್ ಇವಾಗ ನಾರ್ಮಲ್ ಅನಿಸುತ್ತೆ. ಆ ಟೈಮಲ್ಲಿ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಒಂದೇ ತಟ್ಟೆಯಲ್ಲಿ ಎಷ್ಟು ಜನ ಶೇರ್ ಮಾಡ್ಕೊತಾ ಇದ್ವಿ. ಇವಳಕ್ಕೆ ಹಿಂಗೆ ಹಾಕ್ಸ್ಕೊಂಡು ಹೋಗ್ತಾಳೆ, ಇಷ್ಟು ಎತ್ತರ ಬೆಟ್ಟ ತುಂಬಿಸ್ಕೊಂಡು ಹೋಗ್ತಾಳೆ ಪ್ಲೇಟ್ ಒಳಗೆ ಅಂತ ಅಲ್ಲಿರೋರೆಲ್ಲ ನೋಡೋರು. ಬಟ್ ಅವಳು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹಾಗೆಲ್ಲ ತೊಗೊಂಬಂದು ಸಾಂಬಾರೆಲ್ಲ ಜಾಸ್ತಿ ಹಾಕ್ಸ್ಕೊಂಡು, ನಾನು ಅದರಲ್ಲೂ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೆ, ತರಕಾರಿ ಇದ್ದರೆ ತರಕಾರಿ ಹಾಕ್ಸ್ಕೊಂಬಾರೆ, ಏನು ಯಾವಾಗಲೂ ಬೇಳೆ ಸಾರು ತಿಳಿ ಸಾರು ತರ್ತೀಯ ಅಂತ ಹೇಳಿ ಇದು ಮಾಡ್ತಿದ್ದೆ ಅಲ್ಲಿಗೆ. ಅದು ಆಮೇಲೆ ನಾನು ಮನೆಯಿಂದ ಈರುಳ್ಳಿ ತೊಗೊಂಡೋಗೋದು, ಉಪ್ಪಿನಕಾಯಿ ತೊಗೊಂಡೋಗೋದು, ಆಮೇಲೆ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂಡೋಗೋದು, ಹೀಗೆಲ್ಲ ಮಾಡ್ತಾಯಿದ್ವಿ ಕಾಲೇಜ್ ಡೇಸಲ್ಲೂ. ಸೊ ಹಾಗೆ ಚಿಕ್ಕ ಪುಟ್ಟದ್ದು ಅಂತ ಅಲ್ಲ, ಅದು ಇವಾಗ ಹಂಗೆ ಅನ್ಸುತ್ತೆ ಚಿಕ್ಕ ಪುಟ್ಟ ಅಂತ. ಬಟ್ ಆ ಟೈಮಲ್ಲಿ ಅದೊಂಥರ ತುಂಬ ಚೆನ್ನಾಗಿತ್ತು ಕಾಲೇಜ್ ಡೇಸ್ ನಮ್ಮದೆಲ್ಲ. ನನಗೆ ಆಮೇಲೆ ಅವ್ರದ್ದು ತೋಟ ಇತ್ತು, ಅದರಲ್ಲಿ ಜೋಳ ಏನಾದ್ರು ಬೆಳೆದ್ರೆ ಫಸ್ಟು ಅವ್ರ ಡ್ಯಾಡಿ ನನಗೆ ಕೊಟ್ಟು ಕಳಿಸೋರು. ದೀಪಗೆ ಇಷ್ಟ ತೊಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ಒಂದು ಕವರ್ ಫುಲ್ಲು ಕೊಟ್ಟು ಕಳಿಸ್ತಾಯಿದ್ರು. ಸೊ ಆ ಥರ ಒಂದು ಕೈಂಡ್ ಆಫ್ ಫ್ರೆಂಡ್ಶಿಪ್ ನಂದು ಅವಳದು ಅಂತ ಹೇಳ್ಬೋದು. ಆ ಥರ ಅವಳು ಮತ್ತು ನಾನು ಇನ್ನೊಂದಿಬ್ಬರು ಇದ್ದೀವಿ, 4 ಜನ. ವೆರಿ ಸ್ಮಾಲ್ ಸರ್ಕಲ್, ನಾನು ಹೇಳ್ತೀನಲ್ಲ, ವೆರಿ ವೆರಿ ಸ್ಮಾಲ್ ಸರ್ಕಲ್ ನಂದು. ಬಟ್ ಸ್ಟಿಲ್ ನಾವೆಲ್ಲರೂ ಅವಾಗ ಹೇಗಿದ್ವಿ ಅದೇ ಥರ ಇವತ್ತಿಗೂ ಹಾಗೆ ಇದ್ದೀವಿ. ಮೇ ಬಿ ನಾವೆಲ್ಲ ಮೀಟೇ ಮಾಡಲ್ಲ, ಪದೇ ಮೀಟ್ ಮಾಡೋದಾಗಲಿ ಅಲ್ಲಿ ಇಲ್ಲಿ ಸಿಗೋದು ಆ ಥರದ್ದು ಏನೂ ಇಲ್ಲ. ಬಟ್ ಸ್ಟಿಲ್ ಅದೊಂದು ಪ್ಯೂರ್ ಬಾಂಡು ನಮ್ಮೆಲ್ಲ ಜೊತೆಗೆ ಹಾಗೇ ಇದೆ. ಐ ಹೋಪ್ ಅದು ಹಂಗೆ ಇರಲಿ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅಲಾಟ್. ಇಷ್ಟೆಲ್ಲ ಗಿಫ್ಟ್ಸು, ಆಮೇಲೆ ನನ್ನ ಸೀಮಂತ ಬ್ಲೌಸು, ಅದಕ್ಕೂ ಅಷ್ಟೇ ಬೇಡ ಅಂತಲೇ ಇದ್ದರು ಗಂಡ ಹೆಂಡತಿ ಇಬ್ಬರು ಲಾಸ್ಟ್ವರೆಗೂ. ದುಡ್ಡು ಬೇಡ ನೀನೇನು ಕೊಡಬೇಡ ಅಂತ. ಬಿಕಾಸ್ ಲಾಸ್ಟು ನಮ್ಮ ತಕ್ಷವಿದ್ರಲ್ಲೂ ನನಗೆ ಅದನ್ನು ಗಿಫ್ಟ್ ಥರನೇ ಅವಳು ನನಗೆ ಪ್ರೆಸೆಂಟ್ ಮಾಡಿದ್ದು, ನಂದು ಸೀಮಂತ ಬ್ಲೌಸು. ಇದನ್ನು ಹಾಗೆ ತಗೋ ಅಂತ. ಬಟ್ ಇನ್ನೊಂದು ಸೋಮು ನಿನ್ನ ಹತ್ರ ಮಾಡಬೇಡ, ಕೊಟ್ಬಿಡು ಅಂತ ಹೇಳಿ ಈ ಸರಿ ನಾನು ಅದನ್ನು ಅವಳಿಗೆ ಹಿಂಸೆ ಮಾಡಿ ಕೊಟ್ಟಿರೋದಾಗಿದೆ ಅಮೌಂಟು. ಸೊ ಆ ರೀತಿ ಒಂದಿನ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ನಾನೇ ಅವಳನ್ನ ನೋಡಿಲ್ಲ, ನಾನೇ ಅವಳನ್ನ ನೋಡಿದೆ ಹತ್ತತ್ರ ಒಂದು 4 ವರ್ಷದ ಮೇಲಾಯಿತು. ಬಿಕಾಸ್ ಒಂದೇ ಟೈಮ್ ಬಂದಿರೋದು ನಮ್ಮ ಮನೆಗಳು ಮದುವೆ ಆದಾಗಿಂದ. ಸೊ ಒಂದು ಸರಿ ಬಂದಾಗ ಡೆಫಿನೆಟ್ಲಿ ನಾನು ನಿಮ್ಮೆಲ್ರಿಗೂ ಅವಳನ್ನು ಡೈರೆಕ್ಟಾಗಿ ಇಂಟ್ರಡ್ಯೂಸ್ ಮಾಡಬೇಕಂತ ಇಷ್ಟಪಡ್ತೀನಿ. ಅವಳಿಗೆ ಪಾಪು ಆದಾಗಲೂ ನಾವು ಹೋಗಿಲ್ಲ, ನಾನು ಇಲ್ಲಿಂದನೇ ಎಲ್ಲ ಅವಳಿಗೆ ಏನೇನು ಬೇಕು ಪಾಪುಗೆ ಎಲ್ಲ ಇಲ್ಲಿಂದನೇ ನಾನು ಕಳಿಸ್ಕೊಟ್ಟಿದ್ದೆ. ಹಾಗಾಗಿ ಒಂದಿನ ಸಿಗ್ತಾಳೆ ಡೈರೆಕ್ಟಾಗೆ, ಅವಾಗ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಸೊ ದಟ್ಸ್ ಇಟ್. ಹಾಯ್ ಗಾಯ್ಸ್, ಇವಾಗ ನಾವು ಬೇಬಿ ಹಗ್ ಸ್ಟೋರ್ ಹತ್ರ ಬಂದಿದ್ದೀವಿ. ಇಟ್ ಈಸ್ ಇನ್ RR ನಗರ್. ಎಂಟರ್ ಆಗೋಕ್ಕಿಂತ ಮುಂಚೆ ಸಿಗುತ್ತೆ. ಐ ಆಮ್ ಟೋಟಲಿ ಟಯರ್ಡ್, ಬಟ್ ಸ್ಟಿಲ್ ಇವತ್ತೊಂದು ಶಾಪಿಂಗ್ ಆಗಬೇಕು, ಯಾಕಂದರೆ ನನಗೆ ತುಂಬ ದಿನ ಟೈಮ್ ಇಲ್ಲ. ಸೊ ನಾನು ಇವತ್ತೆಲ್ಲ ಫುಲ್ ಶಾಪಿಂಗ್ ಮುಗಿಸ್ಲೇಬೇಕು ಪಾಪುದು. ಹಾಗಾಗಿ ಬೇಬಿ ಹಗ್ ಸ್ಟೋರಿಗೆ ಬಂದಿದ್ದೀವಿ. ಎಲ್ಲ ಏನೇನು ತೊಗೊಂಡೆ ಏನು ಅಂತ ನಾನು ಇಫ್ ಪಾಸಿಬಲ್ ಅಲ್ಲೇ ವಿಡಿಯೋ ಮಾಡ್ತೀನಿ. ಅಮ್ಮ ಇದೇನು ನನ್ನ ಕೆಳಗೆ ಇಳಿಸ್ಬಿಡ್ತಾನೆ, ಹತ್ತಿಸ್ಬೇಕು ನಿನ್ನ ಗಾಡಿ. ಏನು ಜಾಸ್ತಿ ಇದೆಯಾ? ಇಲ್ಲ ಅಲ್ಲ, ಅಲ್ಲಿ ನೋಡು ನಾನು ಹಿಂಗೆ ಬರಲಿ ಅಮ್ಮ. ಬನ್ನಿ ಹೋಗೋಣ, ನನಗೂ ಇವತ್ತು ಟಯರ್ಡ್ ಆಗೋದು. ಸಾಕು ಬಿಡಿ, ಐಟಲ್ಲಿದೆ.
ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಕೇಳ್ತಾ ಇದ್ರಿ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಆದಮೇಲೆ ನಾನು ನಿಮಗೆ ಆ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋನ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಒಂಥರ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ. ಇಟ್ ಇಸ್ ವೆರಿ ವೆರಿ ಇನ್ಫಾರ್ಮೇಟಿವ್, ತುಂಬ ಚೆನ್ನಾಗಿರುತ್ತೆ, ನಿಮಗೂ ಯೂಸ್ ಆಗುತ್ತೆ. ನನಗೆ ಇದುವರೆಗೂ ಏನು ಗೊತ್ತಾ, ನಿಮ್ಮ ಹತ್ರ ಒಂದು ವಿಷಯ ಹೇಳ, ಎಲ್ಲರೂ ಕೂಡ ನನಗೆ 99% ನನಗೆ ಏನಂತ ಹೇಳ್ತಾ ಇದ್ರು ಗೊತ್ತಾ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ನನ್ನ ನೋಡಿದವರಾಗಲಿ ಏನು ಹೇಳೋರು ಅಂದರೆ, ಈ ಸರಿ ನಿಮಗೆ ಪಕ್ಕಾ ಬಾಯ್ ಬೇಬಿ ಅಂತ ಹೇಳೋರು. ಬಟ್ ನಿಜಲ್ಲೂ ನಮ್ಮ ಮನೇಲಿ ನಾವು 3 ಜನನೂ ಯಾವತ್ತೂ, ನಾನಾಗಲಿ ಅಮ್ಮ ಆಗಲಿ ಸೋಮು ಆಗಲಿ, ನಾವು ಯಾವತ್ತೂ ಡಿಸ್ಕಷನ್ ಮಾಡಿಲ್ಲ ಕೂತ್ಕೊಂಡು ಯಾವ ಪಾಪು ಆಗ್ಬೋದು ಏನು ಎತ್ತ ಅಂತ ಹೇಳಿಬಿಟ್ಟು. ಅದರಲ್ಲೂ ಸೋಮು ಅಂತೂ ಇದುವರೆಗೂ ಅವ್ರ ಬಾಯಲ್ಲಿ ಬಾಯ್ ಬೇಬಿ ಬೇಕು ಅಂತ ಅವರು ಆ ಥರ ಹೇಳೇ ಇಲ್ಲ. ಒಂದು ದಿನವೂ ಅವ್ರು ಹೇಳಿಲ್ಲ ಬಾಯ್ ಬೇಬಿ ಆಗಲಿ ನಿಂಗೆ ಈ ಸರಿ ಬಾಯ್ ಬೇಬಿ ಬೇಕು ಅಂತ. ಅವ್ರ ಬಾಯಲ್ಲಿ ನಾವು ಕೇಳಿದ್ದು, ಇವಾಗ ನನಗೆ 37th ವೀಕು, ಇವತ್ತುವರೆಗೂ ನಾವು ಅವ್ರ ಬಾಯಲ್ಲಿ ಕೇಳಿದ್ದೇನೆಂದರೆ, ತಕ್ಷವಿ ಒಬ್ಬಳೇ ಆಗಬಾರ್ದು, ತಕ್ಷವಿ ಜೊತೆಗೆ ಯಾರಾದರೂ ಅವಳ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ದೊಡ್ಡವಳಾದ್ಮೇಲೂ ಕೂಡ ಯಾರಾದರೂ ಒಬ್ಬರು ಅವಳ ಜೊತೆಗಿರಬೇಕು ಅನ್ನೋ ಥರ ಅಷ್ಟೇ. ಅದೊಂದೇ ವರ್ಡ್ ಅವ್ರು ಇದುವರೆಗೂ ಹೇಳಿರೋದು. ಬಿಟ್ಟರೆ ನಿಂಗೆ ಬಾಯ್ ಆಗಲಿ ಗರ್ಲ್ ಆಗಲಿ, ಆಮೇಲೆ ಇನ್ಫ್ಯಾಕ್ಟ್ ನಾವೇ ಏನಾದರೂ ಬಾಯ್ ಆಗಲಿ, ಇವಾಗ ಆಬ್ವಿಯಸ್ಲಿ ಇರುತ್ತಲ್ವ ಹೆಣ್ಮಕ್ಳಿಗೆ ಅಥವಾ ಅಜ್ಜಿದಿರಿಗೆ ಆಸೆ ಇರುತ್ತಲ್ವ, ಈಗ ಒಂದು ಬೇಬಿ ಗರ್ಲ್ ಇದೆ, ಇನ್ನೊಂದು ಬೇಬಿ ಬಾಯ್ ಆದರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಹೇಳಿದಾಗ ನಮಗೆ ಎಷ್ಟೊಂದು ಸರಿ ಬೈದಿದ್ದಾರೆ ಅವರು. ಯಾಕೆ ಗರ್ಲ್ ಪಾಪು ಆದರೆ ಏನಾಗುತ್ತೆ, ಗರ್ಲ್ ಬೇಬಿನೂ ಚೆನ್ನಾಗಿರುತ್ತೆ, ಸುಮ್ಮನಿರಿ ಹಂಗೆಲ್ಲ ಹೇಳಬೇಡಿ, ಗರ್ಲ್ ಪಾಪುನೇ ಆಗಲಿ ಏನೂ ಪರವಾಗಿಲ್ಲ, ನಮ್ಮ ತಕ್ಷಿ ಜೊತೆಗೆ ಆಟ ಆಡ್ಕೊಂಡಿರುತ್ತೆ ಅಂತಲೇ ಹೇಳಿದ್ದಾರೆ. ಬಿಟ್ಟರೆ ಇನ್ನು ಮಿಕ್ದವ್ರು ಎಲ್ಲರೂ ನನಗೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಬಟ್ ನಾನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ಳಲ್ಲ ಗೈಸ್. ಯಾಕಂದರೆ ಯಾವ ಮಗು ಆದ್ರೂ ಮಗು ಅಷ್ಟೇ, ಮಗು ಬೇಕು ಅಂತ ಆಸೆ ಪಟ್ಟು ಮಾಡ್ಕೊತಾ ಇರೋದು 2ನೇ ಪಾಪು. ಅದು ಬಿಟ್ಟು ಇನ್ಯಾವುದು ಎಕ್ಸ್ಟ್ರಾ ತಲೆ ಒಳಗೆ ನನಗಿಲ್ಲ. ಇನಿಷಿಯಲ್ ಡೇಸಲ್ಲಂತೂ ನಾನು ಯಾಕೆ ಪ್ರೆಗ್ನೆಂಟ್ ಆದೆ, ಏನಕ್ಕಪ್ಪ ಹಿಂಗಾಗ್ತಿದೆ ಅಂತ ಫಸ್ಟು ಫ್ಯೂ ಮಂತ್ಸ್ ಅಂದರೆ ಒಂದು 4 ತಿಂಗಳವರೆಗೂ ನನಗೆ ಆ ಎಕ್ಸ್ಟ್ರೀಮ್ ವಾಮಿಟಿಗೆ ನನಗೆ ಆ ಥರ ಅನಿಸ್ಬಿಡ್ತು. ಏನಪ್ಪ ನಾನು ಯಾಕಾದರೂ ನಾನು ಇವಾಗ ಪ್ರೆಗ್ನೆಂಟ್ ಆಗಕ್ಕೆ ಹೋಗಿದ್ನೋ, ನನಗೆ ಗೊತ್ತಿಲ್ಲ ಅಂದರೆ ಈ ಥರ ಹಿಂಗೆ ಇಷ್ಟೊಂದು ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ ಬಾಡಿಯಲ್ಲಿ ಅಂತ ನಾನು ಗೆಸ್ ಮಾಡಿರಲಿಲ್ಲ. ಫಸ್ಟ್ ಬೇಬಿ ಇದ್ದಂಗೆ ಇರುತ್ತೆ ಅಂತ ನಾನು ಹಂಗೆ ಅಂದ್ಕೊಂಬಿಟ್ಟಿದ್ದೆ ಆಯಿತಾ. ಬಟ್ ಸೆಕೆಂಡ್ ಒನ್ನು ತುಂಬ ಅದಕ್ಕೂ ಆ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ದೇರ್ ಇಸ್ ಅ ಲಾಡ್ ಆಫ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆನ್ಸ್ ಇದೆ ಆಯಿತಾ. ಇನ್ ಟರ್ಮ್ಸ್ ಆಫ್ ಫೀಲಿಂಗ್ಸು, ಎಮೋಷನ್ಸು, ಅಥವಾ ಈ ವಾಮಿಟಿಂಗ್ ಆಗೋದು, ಅಥವಾ ನಾನೇ ಬ್ರೇಕ್ ಡೌನ್ ಆಗೋದು, ಆ ಥರದ್ದೆಲ್ಲ ಆಗಿದೆ. ಬಟ್ ಅದನ್ನು ಬಿಟ್ಟು ಬೇರೆ ಇನ್ಯಾವುದು ತಲೆಯಲ್ಲಿ ಓಡ್ತಾ ಇರಲಿಲ್ಲ. ಅಂದರೆ ಬಾಯ್ ಬೇಬಿ ಆಗಲಿ ಗರ್ಲ್ ಬೇಬಿ ಆಗಲಿ ಅದು ಏನೂ ಅನ್ನಿಸ್ತಿರ್ಲಿಲ್ಲ. ನಿಮಗೊಂದು ಸತ್ಯ ಹೇಳ್ತೀನಿ ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ಏನು ಅನಿಸುತ್ತೆ ಗೊತ್ತಾ, ಅಂದರೆ ಒಂದು 30 ವೀಕ್ ನೀವು ಕ್ರಾಸ್ ಆಗಿಬಿಡ್ತೀರಲ್ಲ, 30 ವೀಕ್ ಕ್ರಾಸ್ ಆದಮೇಲೆ ಏನು ಅನಿಸುತ್ತೆ ಅಂದರೆ, ಯಾವ್ದಾದ್ರು ಆಗ್ಲಪ್ಪ ಹೆಲ್ದಿ ಪಾಪು ಆಗಿಬಿಡ್ಲಿ ಸಾಕು ಅನ್ನೋ ಥರ ಅನಿಸುತ್ತೆ. ಅಂದರೆ ನಾವು ದೇವ್ರ ಹತ್ರ ಅದೊಂದೇ ಕೇಳ್ಕೊಳಕ್ಕೆ ಸಾಧ್ಯ, ಅದು ಬಿಟ್ಟು ಇನ್ನೇನೂ ಇಲ್ಲ. ನೋಡಿ, ನಮಗೆ ಸ್ಕ್ಯಾನಿಂಗಲ್ಲಿ ಮಗು ಫೀಚರ್ಸ್ ಎಲ್ಲ ಹೇಗಿದೆ ಅಂತ ನಾವು ಕಂಡುಹಿಡಿಬೋದು ಅಷ್ಟೇ. ಆದರೆ ಮಗುಗೆ ಮಾತು ಬರೋದು, ಕಿವಿ ಕೇಳಿಸೋದು, ಅದರ ಆ್ಯಕ್ಟಿವಿಟಿ ಅದೆಲ್ಲ ಮುಂಚೆನೇ ದೇವ್ರ ಸೃಷ್ಟಿ ಎಲ್ಲ ಆಗೋಗಿರುತ್ತೆ ಆಯಿತಾ. ಸೊ ನಾವು ಯಾವತ್ತೂ ಇದೇ ಬೇಕು ಅದೇ ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಓನ್ಲಿ ನಾವು ಕೇಳಬೇಕಾಗಿರೋದು ಏನಂದರೆ ಹೆಲ್ದಿ ಬೇಬಿ ಬೇಕು ಅಂತ. ಈಗ ನಿಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತಾ ಪಾಪು ಕಿವಿ ಕೇಳಿಸ್ತಿದೆಯೋ ಇಲ್ವೋ, ಮಾತು ಬರುತ್ತೋ ನೆಕ್ಸ್ಟು ಫ್ಯೂಚರಲ್ಲಿ ಇಲ್ವೋ ಅಂತ ಗೊತ್ತಾಗುತ್ತೆ ನಮಗೆ? ಇಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಸ್ಕ್ಯಾನಿಂಗಲ್ಲೆಲ್ಲ. ಏನಂದರೆ ಡೀಪ್ ಡೆಪ್ತ್ ನೋಡೋಕ್ಕೆ ಹೋದ್ರೂ ಕೂಡ ಪಾಪು ಬಾಡಿ ಒಳಗೆ ಏನಿದೆ ಅಂತ ನೋಡ್ಬೋದು. ಪಾಪುಗೆ ಕೈ ಕಾಲೆಲ್ಲ ಚೆನ್ನಾಗಿದೆಯಾ, ಮುಖ ಫೀಚರ್ಸ್ ಎಲ್ಲ ನೋಡ್ಬೋದು. ಬಟ್ ಅದು ಮಾಡೋ ಆ್ಯಕ್ಟಿವಿಟೀಸ್ನ ಯಾರು ಯಾವುದ್ರಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ ಆಯಿತಾ. ಸೊ ನಾವು ಕೇಳಬೇಕಿರೋದು ಏನು ಅಂದರೆ ಹೆಲ್ದಿ ಬೇಬಿ ಬೇಕು ಅಷ್ಟೇ. ದೇವ್ರ ಹತ್ರ ಯಾವುದಾದ್ರೂ ಒಂದು ಕೊಡಲಿ, ಆಪ್ರೇಷನ್ನು ಮಾಡಿಸೋಣ ಅಂತ ಒಂದು ಸರಿ ಮನಸ್ಸಿಗೆ ಫೀಲಿಂಗ್ ಬರುತ್ತೆ ನನಗೆ. ಸೋಮು ಕೇಳಕ್ಕೆ ಹೋದರೆ ಅವರು ಆಪ್ರೇಷನ್ ಎಲ್ಲ ಯಾಕೆ ಮಾಡಿಸ್ತೀಯಾ, ಹಂಗೆ ಮೇಂಟೈನ್ ಮಾಡ್ಬೋದು ಬಿಡು ಅಂತ ಅವ್ರು ಹಂಗೆ ಹೇಳ್ತಾರೆ. ತುಂಬ ಕನ್ಫ್ಯೂಷನಲ್ಲಿದ್ದೀನಿ ನಾನಂತೂ. ಏನಂತಲೇ ನನಗೆ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಚಿಕ್ಕ ಏಜ್ ಅಂತ ಹೇಳಿದ್ರೆ ಇವಾಗ 27, ಇನ್ನು 30 ಆಗಿಲ್ಲ ಅಲ್ವಾ ನನಗೆ. ಸೊ ಹಾಗಾಗಿ ಡಾಕ್ಟರ್ಸೂ ಸ್ವಲ್ಪ ಯೋಚನೆ ಮಾಡಿ ಅನ್ನೋ ಥರ ಅಡ್ಗೊಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಡ್ತಾರಾ. ಆವಾಗ ಒಂಥರ ಇನ್ನೂ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ, ಏನಪ್ಪ ಹೆಂಗಪ್ಪ ಕತೆ ಅಂತ ಹೇಳಿಬಿಟ್ಟು. ಸೊ ನೋಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ ನಿಜವಾಗ್ಲೂ
ಈ ಸರಿ ನನಗೆ 38 ವೀಕ್ದು ಸ್ಕ್ಯಾನ್ ಇದೆಯಲ್ಲ, ಅವತ್ತು ಹೋದಾಗ ಫೈನಲಾಗಿ ಮಾತಾಡ್ತೀವಿ. ಮತ್ತು ಸೋಮನು ಅವರೇ ಮಾತಾಡ್ಬಿಡ್ಲಿ. ನಂಗೆ ನಿಜವಲ್ಲೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅನ್ನೋ ನಂಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಸುಮ್ಮನೆ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಬೆಸ್ಟ್ ಸಜೆಷನ್ ನನಗೆ ಹೇಳಿ. ಅಂದರೆ ನೆಕ್ಸ್ಟು ಪ್ಲ್ಯಾನಿಂಗ್ ಯಾವ ಥರ ಮಾಡ್ಕೋಬೋದು ಅಂತ. ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ರೆ ಒಳ್ಳೆಯದಾ, ಇಲ್ಲದೇ ಇದ್ದರೆ ಹಂಗೆ ಮೇಂಟೈನ್ ಮಾಡ್ಬೋದಾ ಅಥವಾ ಏನು ಅನ್ನೋ ಥರ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಅಟ್ಲೀಸ್ಟ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ನನಗೂ ಒಂದು ಸ್ವಲ್ಪ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ನೋಡಿ, ನನಗೆ ಇವತ್ತು ಬೇಳೆ ಹೋಳಿಗೆ ತಿನ್ನಬೇಕು ಅಂತ ಕ್ರೇವಿಂಗ್ ಆಯಿತು. ಸಂಜೆ ಹಂಗೆ ಸಡನ್ನಾಗಿ ಮಾಡ್ಕೊಂಡಿದ್ದು. ಇಲ್ಲಿ ನೋಡಿ, ಶೆಟ್ರ್ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಇಲ್ಲಿ ನಮ್ಮ ಮಮ್ಮಿ ಈಗೇನೋ ಮಾಡ್ತಿದ್ದಾರೆ ಸಾಂಬಾರ. ಏನು ಮಮ್ಮಿ ಇದು? ಚಿಕನ್ ಗೊಜ್ಜು ರೆಡಿ ಆಗ್ತಾಯಿದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಮ್ಯಾಂಗೋ ಸೀಸನ್ ಬರೋಕ್ಕಿಂತ ಮುಂಚೆನೇ ನಾನು ಡೆಲಿವರಿಗೆ ಹೋಗ್ಮೇಲೆ ಆಗೋದೇ ಇಲ್ಲ ಏನೇ ಕಾರಣಕ್ಕೂ ತಿನ್ನೋಕ್ಕೆ ಅಂದ್ಬಿಟ್ಟು ಈಗಲೇ ಇದು ಕಾಯಿ ರಾ ಮ್ಯಾಂಗೋ ಕಷ್ಟಪಟ್ಟು ನನಗೋಸ್ಕರ ನಮ್ಮಮ್ಮ ಹುಡುಕೊಂಬಂದಿರೋದು ಇದು. ಅವ್ರಿಗೆ ಹೇಳಿ ಮುಂಚೆಯಿಂದನೇ. ಇಲ್ಲೊಂದು ತರಕಾರಿ ಅಂಗಡಿ ಇದೆ, ಅವರು ಪಾಪ ನನಗೋಸ್ಕರ ಮಾರ್ಕೆಟೆಲ್ಲ ಸುತ್ತೋಡಿ ತೊಗೊಂಬಂದ್ರಂತೆ. ಹಾಗೆ ತುಂಬ ಕ್ರೇವಿಂಗ್ ಆಗ್ತಿತ್ತು ನನಗೆ ಮ್ಯಾಂಗೋ. ಅಂದರೆ ರಾ ಮ್ಯಾಂಗೋ ಸಿಗುತ್ತೆ ಯಾವಾಗಲೂ ಸೀಸನಲ್ಲಿ, ಮತ್ತು ಝೆಪ್ಟೋದಲ್ಲೆಲ್ಲ ಸಿಗುತ್ತೆ. ಅದು ತುಂಬ ಹಣ್ಣು ಅವರೇ ಹಣ್ಣು ಮಾಡಿಬಿಟ್ಟಿರ್ತಾರೇನೋ ಒಂಥರ ಪೌಡ್ರ್ ಹಾಕಿ ಅನ್ನೋ ಥರ ಟೇಸ್ಟ್ ಚೆನ್ನಾಗೇ ಇರ್ತಿರ್ಲಿಲ್ಲ. ಬಟ್ ಇದು ಸೀಸನ್ ಶುರು ಆದಮೇಲೆ ಮ್ಯಾಂಗೋ ಎಲ್ಲ ಚೆಂದ ತಿನ್ನೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ತಿಂದುಬಿಡ್ಬೇಕು. ಈಗ ನನ್ನ ಪಾಪು ಬಂದರೆ ಈಗ ಒಂದು ಬಿಡಲ್ಲ ಹೇಳೋದೆಲ್ಲ. ಈಗ ಅವಳಿಗೊಂದು ಇಟ್ಬಿಟ್ಟು ನಾನು ಇನ್ನು ಒಂದೆರಡು ತಿನ್ಕೊತೀನಿ. ಸೋಮು ಒಂದು ತಿನ್ಕೋತಾರೆ, ಅಮ್ಮ ಒಂದು ತಿಂತಾರೆ ಅಷ್ಟೇ. ಇವಾಗ ತಿನ್ಬಿಡೋಣ. ನೋಡಿ, ನಮ್ಮಮ್ಮ ಬೇಡ ಅಂತವ್ರೆ. ಹಂಗೆ ನಂದಿದೊಂದು ಲಾಸ್ಟ್ ಕ್ರೇವಿಂಗು. ಈ ವೀಕು ನೆಕ್ಸ್ಟ್ ವೀಕಲ್ಲೆಲ್ಲ ಏನೇನು ತಿನ್ನಬೇಕೋ ಎಲ್ಲ ತಿನ್ಕೊಂಬಿಡ್ತೀವಿ. ಆಮೇಲೆ ಆಗೋದಿಲ್ಲ ಅಲ್ಲ, ಹಾಗಾಗಿ